ಇಂದು ವೀರ ಕನ್ನಡಿಗರ ಸೇನೆ ವತಿಯಿಂದ ನಾವು ಇವತ್ತ ಪತ್ರಿಕಾಗೋಷ್ಠಿ ನಡೆಸಲಾಗಿದ್ದು, ಪತ್ರಿಕಾಗೋಷ್ಠಿ ಮಾಡತಕ್ಕಂಥ ನಮ್ಮ ಬೇಡಿಕೆ ಮತ್ತು ಉದ್ದೇಶವೇನೆಂದರೆ, ನಮ್ಮ ಕಲಬುರಗಿ ನಗರದಲ್ಲಿ ಇರತಕ್ಕಂಥ ಶ್ರೀಯುತ ಸೈಯದ್ ಮೌಲಾನ್ ಅಖ್ತರ್ ಎಂಬ ಈ ವ್ಯಕ್ತಿ 4 ಸಂಸ್ಥೆಗಳ ಅಧ್ಯಕ್ಷನು ಮತ್ತು ಇವರ ಹೆಂಡತಿ ಉಪಾಧ್ಯಕ್ಷರು ಕಾರ್ಯದರ್ಶಿಯಾಗಿದ್ದು, ದಯಮಾಡಿ ಈ ಸೈಯದ್ ಮೌಲಾನ್ ಅಖ್ತರ್ ಎಂಬ ವ್ಯಕ್ತಿಯು ಈ ಅಲ್ಲಮ್ಮ ಪ್ರಭು ಅರ್ಬನ್ ಟ್ರಸ್ಟು, ಶುಭಮ್ ಟ್ರಸ್ಟು, ಆಲ್ ಅನ್ಸರಿ ಮತ್ತು ಮೌನೇಶ್ವರ ಹೀಗೆ 4 ಸಂಸ್ಥೆಗಳನ್ನು ಅಧ್ಯಕ್ಷನಾಗಿ ಕೆಲಸ ಕಾರ್ಯನಿರ್ವಹಿಸ್ತಿದ್ದಾನೆ. ಸುಮಾರು 2017ರಿಂದ ಭಾಳಷ್ಟು ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ, ಯಾದಗಿರಿ ಮತ್ತು ಬೀದರ್, ಬಿಜಾಪುರ ಹೀಗೆ 4 ಜಿಲ್ಲೆಗಳಾದಂಥ ಸಾವಿರಾರು ಬಡ ಕುಟುಂಬಗಳಿಗೆ, ಬಡ ನಾಗರಿಕರಲ್ಲಿ ಈ ತನ್ನ ಸಂಸ್ಥೆಯಿಂದ ಮನೆಯನ್ನು ಕಟ್ಟಲಿಕ್ಕೆ ತಮಗೆ ನಾನು ಸಹಾಯಧನ ನೀಡ್ತೀನಿ ಮತ್ತು ಸಹಾಯ ಸಹಕಾರ ಮಾಡಿ ತಮಗೆ ಸಾಲ ಸೌಲಭ್ಯ ಕೊಡ್ತೀನಂತ ಹೇಳಿ ಪ್ರತಿಯೊಬ್ಬ ನಾಗರಿಕರಿಂದ, ಬಡ ಕುಟುಂಬ ವ್ಯಕ್ತಿಯಿಂದ ಸುಮಾರು 5,000ರಿಂದ 20,000 ರೂಪಾಯಿವರೆಗಿನದ ಹಣವನ್ನು ಕಿತ್ಕೊಂಡು ಸುಮಾರು ವರ್ಷಗಳ ಕಳೆದರೂ ಕೂಡ ಯಾವ ಬಡ ಕುಟುಂಬಗಳಿಗೆ ಮನೆಯನ್ನು ಕಟ್ಟಿಕೊಟ್ಟಿಲ್ಲ, ಯಾವುದೇ ಸಹಾಯಧನ ಮಾಡಿಲ್ಲ. ಬರೀ ನಮ್ಮ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಈ ವ್ಯಕ್ತಿಯು ಅನ್ಯ ರಾಜ್ಯ ಆಂಧ್ರ ಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅನ್ಯ ರಾಜ್ಯಗಳ ದೆಹಲಿ ಹಿಡ್ಕೊಂಡು ಅನ್ಯ ರಾಜ್ಯಗಳ ದೊಡ್ಡ ಸಂಸ್ಥೆಗಳ ದೊಡ್ಡ ಮಾಲೀಕರಲ್ಲಿಂದ ಕೂಡ ಬಡವರಿಗೆ ನಾನು ಸಹಾಯಧನ ಮಾಡ್ತಾ ಇದ್ದೀನಿ. ನನ್ನ ಸಂಸ್ಥೆಗಳಂತ ಆ ಸಂಸ್ಥೆಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಹೊಡೆದಕ್ಕಂಥ ವ್ಯಕ್ತಿಯಾಗಿದ್ದು, ದಯಮಾಡಿ ಈ ವ್ಯಕ್ತಿಯ ಕಂಪನಿಯಲ್ಲಿ ಕೆಲಸ ಮಾಡಿ ನೊಂದ ವ್ಯಕ್ತಿಯು ಕೂಡ ನಮ್ಮ ಹತ್ರ ಇವತ್ತು ಸಂಭಕ್ತ ವ್ಯಕ್ತಿ, ಇಲ್ಲಿರ್ತಕ್ಕಂಥ ಫಲಾನುಭವಿಗಳು ಕೂಡ ಹಣವನ್ನು ನೀಡಿ ಮೋಸಕ್ಕೆ ಒಳಗಾದಂಥ ಫಲಾನುಭವಿಗಳು ಕೂಡ ಇದ್ದಾರೆ. ನಾವು 1 ವಾರದ ಗಡುವನ್ನು ಕೊಡ್ತಾ ಇದ್ದೀವಿ. ಈ ವಿಷಯ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ, IGP ಸಾಹೇಬರಿಗೆ, ಸಂಬಂಧಪಟ್ಟ ಪೊಲೀಸರು ಕೂಡ ಈ ವಿಷಯ ಗಮನಕ್ಕಿದೆ. ಯಾವ ಕಾರಣಕ್ಕೆ ಇವರೆಲ್ಲ ಅಧಿಕಾರಿಗಳು ಸುಮ್ಮನೆ ಕುಳಿತಿರುವುದು ಅನುಮಾನ ಮೂಡ್ತಿದೆ. ಹಾಗಾಗಿ ಈ ಮೌಲಾನ ಎಂಬ ವ್ಯಕ್ತಿಯ ಹಿಂದೆ ಬಲವಾದ ರಾಜಕೀಯ ಕೈವಾಡ ಇರಬಹುದು ಅಂತ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಅಕ್ರಮ ಮತ್ತು ಭ್ರಷ್ಟಾಚಾರ ಅವ್ಯವಹಾರವನ್ನು ನಡೆಸ್ತಕ್ಕಂಥ ಈ ಸಂಸ್ಥೆಗಳನ್ನು ಶೀಘ್ರವೇ ಬಂದ್ ಮಾಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. 1 ವಾರದ ಗಡುವು ಕೊಡ್ತಾ ಇದ್ದೀವಿ. 1 ವಾರದೊಳಗೆ ಈ 4 ಸಂಸ್ಥೆಗಳ ಖಾತೆಗಳನ್ನ ಯಾವ ಸಂಸ್ಥೆಗಳಿಂದ, ಯಾವ ದಾನಿಗಳಿಂದ, ಯಾವ ರಾಜ್ಯ ಮತ್ತು ಸರ್ಕಾರದಿಂದ ಎಷ್ಟು ಅನುದಾನ ಬತ್ತು, ಯಾಕಂದರೆ ಫೆಡರಲ್ ಬ್ಯಾಂಕ್, ಕೋಟ್ಯಾಂಕ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್, ಕೃಷ್ಣ ಗ್ರಾಮೀಣ ಬ್ಯಾಂಕ್ ಹೀಗೆ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಖಾತೆಗಳ ಹೊಂದಿದಂಥ ಸಂಸ್ಥೆಗಳಾಗಿದ್ದೇವೆ. ಸಂಪೂರ್ಣವಾಗಿ ಖಾತೆಗಳಲ್ಲಿ ಎಷ್ಟು ಹಣ ಯಾರಿಲಿಂದ ಬತ್ತು, ಈ ಹಣ ಎಲ್ಲಿಗೆ ಹೋಯ್ತು, ಯಾವ ಬಡ ಕುಟುಂಬಗಳಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಇಲ್ಲವಾದರೆ ವೀರ ಕನ್ನಡಿಗರ ಸೇನೆ 1 ವಾರದ ನಂತರ ಉಗ್ರವಾದ ಹೋರಾಟ ಮತ್ತು ಧರಣಿ ಸತ್ಯಾಗ್ರಹ ಹೂಡಬೇಕಾಗುತ್ತದೆ ಅನಿವಾರ್ಯವಾಗಿ ಅಂತ ನಾನು ಇವತ್ತು ಮಾಧ್ಯಮ ಮತ್ತು ಪತ್ರಿಕೆ ಮುಖಾಂತರ ಒಂದು ಇವತ್ತ ಮನವಿ ಅಂತ ತಿಳ್ಕೊರಿ ಅಥವಾ ಎಚ್ಚರಿಕೆ ಅಂತ ತಿಳ್ಕೊರಿ ಹೇಳಕ್ ಬಯಸ್ತಾ ಇದ್ದೀವಿ. ಸ್ಕಿಮ್ಮ ಇಲ್ಲ ಸರ್, ತಮ್ದು ಏನು ಸಂಸ್ಥಾವ 4 ಸುಳ್ಳು ಹೇಳೋದು. ಯಾವ ಸ್ಕಿಮ್ಮ? ಅದು ಹೌಸಿಂಗ್ ಪ್ರೊಸೆಷನ್ ಅಂತೇಳಿ. ಹೌಸಿಂಗ್ ಅಂದ್ರೆ ಹೌಸಿಂಗ್ ಸ್ಕೀಮ್, ಮನೆ ಇಲ್ದವ್ರಿಗೆ ಮನೆ ಕೊಡ್ತೀವಿ ಬಡ್ರಿಗೆ ಅಂತೇಳಿ ಇವತ್ತು ಈ ರೀತಿ ಹಣವನ್ನ ಕಿತ್ಕೊಂಡು ಇವತ್ತು ಅಕ್ರಮ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ದಯಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಹಾಕ್ಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. 1 ವಾರದ ನಂತರ ನಮ್ಮ ಮುಂದಿನ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಯಾವ ಊರಿನಲ್ಲಿ ಮಾಡಿದ್ದಾರೆ ಸರ್? ಯಾವ ಇಲ್ಲಿ ಫಲಾನುಭವಿಗಳಿದ್ದಾರೆ, ಅವ್ರ ಬಾಯಿಲೇನೆ ಎಲ್ಲ ಕಾಳಗಿ ಅಂದ್ರೆ 10 ತಾಲೂಕು ಸಂಬಂಧ ಬರ್ತಾವ. ಯಾದಗಿರಿ ಸುಭಾಷ್ ಕಾಳಗಿ ಅಂತ ಹೇಳಿ ಅಲ್ಲಂ ಪ್ರಭು ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀನಿ. ನಾನು 2017ರಿಂದ 2023 ತನಕ ನಾನು ಕೆಲಸ ಮಾಡೀನಿ. ಆದ್ರೆ ನನಗೆ 15,000 ರೂಪಾಯಿ 20,000 ರೂಪಾಯಿ ಪಗಾರ ಕೊಡ್ತೀನಿ ಅಂತೇಳಿ ಪಗಾರನೂ ತೊಗೊಂಡಿಲ್ಲ. ಮನಿ ಇಂತಿಸ್ತಾನ ಮಾಡ್ತೀವಿ ಅಂತೇಳಿ ಮನಿ ಬೋನಸ್ ಇದನ್ನು ಕೊಟ್ಟಿಲ್ಲ. ಪರ್ಸೆಂಟೇಜ್ ಕೊಡ್ತೀನಿ ನಾನು, ಪರ್ಸೆಂಟೇಜ್ನಿಲ್ಲ, ಪಗಾರನೂ ಇಲ್ಲ. ಆದ್ರೆ ನಾವು ತಿರುಗಾಡೋಂಥ ವ್ಯಕ್ತಿಗಳು ಎಲ್ಲ ನನ್ನಿಂದ ಒಳ್ಳೇದು ಮಾಡ್ಕೊಂಡಾನ, ರೊಕ್ಕ ಗಳಿಸ್ಯಾನ, ಆದ್ರೆ ಜನರಿಗೆ ಮುಟ್ಟಿಲ್ಲ. ಅದಕ್ಕೆ ಇದು 2015ರಿಂದ ಚಾಲು ಬೋರೆಲ್ ಹಾಕ್ಸ್ತೀನಿ, ಅದು ಮಾಡ್ತೀನಿ ಅಂತ ಏನೂ ಮಾಡಿಲ್ಲ. ಗಂಗಾ ಕಲ್ಯಾಣ ಮಸೂದಿ ಮಾಡ್ತೀನಿ ಅಂತ ಮಸೂದಿ ಮಾಡಿಲ್ಲ. 1,000 ಮನಿ ಮಸೂದಿ ಕಟ್ತೀನಿ ಅಂತ ಹೇಳಿದ್ರೆ ಜವರಿ ತಾಲೂಕದಾಗ. ಇದು ಎಲ್ಲಿ ಆಗಿಲ್ಲ, ಮನಿಗಳ್ನು ಯಾರಿಗೆ ಕೊಟ್ಟಿಲ್ಲ. ಆದ್ರೆ ಏನೂ ಮಾಡಿಲ್ಲ ಅಂದ್ರೆ 14,000 ಜನಸಂಖ್ಯೆ ಅದ. ಇದು ಒಬ್ಬರಲ್ಲ ಇಬ್ಬರಲ್ಲ, ಒಬ್ಬೊಬ್ರಿಗೆ 5,000 20,000 ಯಾರು ಮನ್ಸು ಬಂದಂಗೆ ಕೊಟ್ಟಾರ ತೊಗೊಂಡಾರ ಆಗ್ಯದ. ಆದ್ರೆ ಜನರಿಗೆ ಕೂಲಿ ಮಾಡಿ ಕೊಟ್ಟಂಥ ಮಂದಿ ಕೊಲೆ ಮಾಡ್ದಂಗೆ ಆಯಿತು. ಅವ ಇಲ್ಲಿ ತನಕ ಏನು ತೊಗೊಳಾನ, ಗಳಿಸ್ಯಾನ, ಮನೆ ತೊಗೊಳಾನ, ಪ್ಲಾಟ್ ತೊಗೊಳಾನ, ಅವ ಒಳ್ಳೇದು ಮಾಡ್ಕೊಳಾನ. ಆದ್ರೆ ಜನರಿಗೆ ಒಳ್ಳೇದು ಮಾಡಿಲ್ಲ. ಅದಕ್ಕೆ ನಾನು ಬೇಕಂತ ಇದ್ರಲ್ಲಿ ಕೆಲಸ ಬ್ಯಾಡ ಅಂತೇಳಿ ಬಿಟ್ಟು ಅವನೊಂದು ಕಿರಿಕಿರಿ ಮಾಡಿಕೊಂಡು ಕೇಸ್ ಮಾಡಿ ಹೊರಗೆ ಬಂದೀನಿ.
ಏನಿಲ್ಲ ಬಿಲ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ರಿ ನಮ್ಗ ಕೆಲವೊಂದು ರಸೀದಿ ಅವಲ್ಲ ಡೂಪ್ಲಿಕೇಟ್. ಅವುಗಳು ಅವು ಹಚ್ಚಿ ಅಂತವ ಹಿಂಗೆಲ್ಲ ಸಹಿ ಮಾಡ್ಕೊತಾನ ಓಚರ್ ತೊಗೊಂಬಂದು ಸಹಿ ಮಾಡ್ಕೊಂಬಂದು ಕೊಡ್ತೀನಿ ಅಂತ ಹೇಳೋದು. ಮುಂದಿನ ವಾರ ಬರ್ರಿ ಅಮ್ಮ ಇದು. ಇದಕ್ಕೆ ಯಾವುದೇ ಸೀರಿಯಲ್ ನಂಬರ್ ಇರೋದಿಲ್ಲ. ದಯಮಾಡಿ ಯಾರ್ದು ಇದರಲ್ಲಿ ಹೆಸರು ನಮೂದಿಸಿರಲ್ಲ. ಇದೇನದ ಅಕ್ರಮವಾಗಿ ಸಿಗ್ನೇಚರ್ ಸಹಿ ತಗೊಳ್ತಾರ. ಯಾವುದೇ ಅವ್ರ ಹೆಸರು ಇರೋದಿಲ್ಲ ಮತ್ತು ಸೀರಿಯಲ್ ನಂಬರ್ ಇರೋದಿಲ್ಲ. ದಯಮಾಡಿ ಸುಭಾಷ್ ಕಾಳಿ. ನಮಗ ಬೆಂಕಿ ಬಿದ್ದು ಹೋಗ್ಯದ್ರಿ ಏನಿಲ್ಲ ಕೊಟ್ಟಿರ್ ಕರೆ ಅಂಜಲಕ್ಕೆ ಯಾಕೆ ಹೋಗೋಣ.